ನವಿಲ್ ಬಿಡಿ ಅಂದ್ರೆ ನಿಮ್ ತರಾನೇ ಕೋತಿ ಚಿತ್ರ ಬಿಟ್ಕೊಂಡಿದಿರಲ್ಲ. ಏಯ್ ಏಯ್ ನಿಂತ್ಕೊಳ್ಳೆ. ಸ್ವಾತಿ, ಅದಕ್ಕೆ ನಂಗೆ ತುಂಬ ಸುಸ್ತಾಗ್ತಿದೆ. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಮಾಯಾ, ನೀನು ಮಾಡಿರೋದು ಬರೀ 10% ಕೆಲಸ, ಬಾಕಿದು ಯಾರು ಮಾಡ್ತಾರೆ? ಇನ್ನೂ ಏನು ಮಾಡೋದಿದೆ? ಕಸ ಗುಡಿಸ್ಬೇಕು. ಎಲ್ಲೇ ಹೋಗಿದ್ದೆ? ಅಕ್ಕ ನಾನು ಇಲ್ಲೇ ಇದ್ದೆ. ಅದಕ್ಕೆ ಆಯ್ತು, ನನಗೆ ರೆಸ್ಟ್ ಮಾಡ್ಲಾ? ನೆಲ ಒರೆಸೋದು ಯಾರು? ಮನೆ ಒರೆಸ್ಬೇಕಾ? ಬೆಳ್ಳಿ ನೀನೇ. ಬೇಡ ಬೇಡ ಬೇಡ, ನಾನೇ ಮಾಡ್ತೀನಿ. ಅಯ್ಯೋ ಮಾಯಾ, ಏನ್ ಮಾಡ್ತಿದ್ಯಾ? ಮನೆ ತೊಳಿತಿದ್ದೀನಿ ಅದಕ್ಕೆ. ಓ ದಡ್ಡಿ, ಮನೆ ತೊಳೆಯೋದಲ್ಲ, ಮನೆ ಒರೆಸ್ಬೇಕು. ಬಕೆಟ್ನ ಕೆಳಗಡೆ ಇಡು. ಮೊದಲು ಅದಕ್ಕೆ ಫಿನೈಲ್ ಹಾಕು. ಹಾಂ ಕರೆಕ್ಟ್. ಸಾಕು, ಈಗ ತಗೋ ಇದನ್ನು. ಅದಕ್ಕೆ ಮುಗೀತಾ? ಮಾಡು ಮಾಯಾ, ಬೇಗ ಬೇಗ ಮುಗಿಸು. ಮಾಯಾ, ನೀನ್ ಬರೀ ಹಾಲ್ ಒಂದೇ ಒರೆಸಿರೋದು, ಇನ್ನು 8 ರೂಮ್ ಬಾಕಿ ಇದೆ. ಅಷ್ಟಕ್ಕೆ ಸುಸ್ತಾಯ್ತು ಅಂದ್ರೆ ಹೇಗೆ? ಅದಕ್ಕೆ ನನ್ನ ಕೈಲಿ ಇಷ್ಟೆಲ್ಲ ಕೆಲಸ ಮಾಡಕ್ ಆಗಲ್ಲ. ಬೆಳ್ಳಿ, ನೀನ್ ದಿನ ಇಷ್ಟೊಂದು ಕೆಲಸ ಒಬ್ಳೆ ಹೇಗ್ ಮಾಡ್ತೀಯಾ? ಅದಕ್ಕೆ ಅವಳನ್ನ ಅಷ್ಟೊಂದು ಹೊಗಳೋದು. ನೀನು ಬೇಗ ಬೇಗ ಕೆಲಸ ಮುಗಿಸು. ನೋಡು ನಮ್ಮ ಮಾಯಾ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದಾಳೆ ಅಂತ. ಅದು ಮಾಯಿನ್ ಫ್ರೆಂಡ್ ಭಾವನಾ. ಎದ್ದೇಳ್ರಿ. ಜಿಲೇಬಿ, ನಿನ್ನ ಕನ್ನಡಕ ಮುಚ್ಚಿಟ್ರೆ ನನಗೆ ಹೆಂಗ್ ಗೊತ್ತಾಗುತ್ತೆ? ಏನಾಗಿದೆ ನಿಮ್ಗೆ? ಅಷ್ಟು ಬುದ್ಧಿ ಇಲ್ವಾ? ಜಿಲೇಬಿ, ಇದ್ರಲ್ಲಿ ನಂದೇನು ತಪ್ಪಿಲ್ಲ ಜಿಲೇಬಿ. ನೋಡು, ಮನೆ ಕೆಲಸದವ್ರು ನೆಲ ಒರೆಸು ಅಂದ್ರೆ ನನ್ನ ಕಾಲ್ ಜಾರ್ ಬೀಳೋ ಹಾಗೆ ನೆಲ ಒರೆಸಿದ್ದಾರೆ. ಇದ್ರಲ್ಲಿ ನಂದೇನು ತಪ್ಪಿದೆ ಹೇಳು? ಸರಿ, ನನ್ನ ಕನ್ನಡ ಕೈಲಿಟ್ಟೆ. ಮಿಸ್ಟರ್ ಡಾಕ್ಟರ್, ಇವತ್ತು ಮನೆ ಒರೆಸಿದ್ದು ನಾನು. ಅಂದ್ರೆ ಇವತ್ತು ಮನೆ ಪೂರ್ತಿ ಜಾರ್ ಬೀಳೋ ಕಾರ್ಯಕ್ರಮನೇ. ಬೇಡಪ್ಪ, ನನ್ ಮನೇಲೇ ಇರೋದಿಲ್ಲ, ಹೊರಗಡೆ ಕಾಫಿ ಕುಡಿತೀನಿ. ನಾನಿರ್ಬೇಕಾದ್ರೆ ನೀವು ಆಚೆ ಹೋಗಿ ಕಾಫಿ ಕುಡಿಯೋದಾ? ನೋ ನೋ, ನಾನೇ ನನ್ನ ಕೈಯಾರೆ ಕಾಫಿ ಮಾಡ್ಕೊಂಡು ಬರ್ತೀನಿ. 2 ಮಿನಿಟ್ಸ್ ವೇಟ್ ಮಾಡಿ. ಅದಕ್ಕೆ ಹಾಲಿದೆ, ಕಾಫಿ ಪುಡಿ ಇದೆ, ಸಕ್ಕರೆಯಲ್ಲಿ. ಹಾ,
ಅಯ್ಯೋ ಅದು ಉಪ್ಪು, ಅದು ಅಡ್ಗೆ ಸೋಡಾ. ಮಾಯಾ, ಸಕ್ಕರೆ ಎಲ್ಲಿದೆ ಅಂತ ಗೊತ್ತಿಲ್ಲದೆ ಕಾಫಿ ಮಾಡಕ್ ಬಂದ್ಬಿಟ್ಯಾ? ಹಾ, ಇದು 100% ಸಕ್ಕರೆನೆ. ಕರೆಕ್ಟ್. ಈಗೇನ್ ಮಾಡ್ಬೇಕು? ಮೊದಲು ಹಾಲು ಕಾಯಿಸ್ಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕೋ. ನೀರ್ ತಾನೆ ಹಾಕ್ತೀನಿ ನೋಡಿ. ಅಯ್ಯೋ ಮಾಯಾ, ಸ್ವಲ್ಪ ನೀರು ಹಾಕು ಅಂದೆ. ನೀನ್ ನೋಡ್ರೆ ಹಾಲ್ಗಿಂತ ಜಾಸ್ತಿ ನೀರೇ ಹಾಕಿದ್ಯಲ್ಲ, ಕರ್ಮ. ಅಯ್ಯೋ, ಏನಾಗಲ್ಲ ಬಿಡಿ ಅದಕ್ಕೆ. ಮಾಯಾ ಸಾಕು, ಕಾಫಿ ಪುಡಿ ಹಾಕು. ಹಾ, ಅಯ್ಯೋ ಮಾಯಾ, ಸ್ವಲ್ಪ ಹಾಕ್ಬೇಕಿತ್ತು. ಅದಕ್ಕೆ ಹಾಲು ನೀರು ಕಾಫಿ ಪುಡಿ ಎಲ್ಲ ಮ್ಯಾಚ್ ಆಗೋದು ಬೇಡವಾ? ನೀವು ಸ್ವಲ್ಪ ಸುಮ್ಮನೆ ಇರಿ. ಅದಕ್ಕೆ ಗಮ್ ಅಂತಿದೆ ಅಲ್ವಾ? ನಿಮ್ಗೊಂದು ಗ್ಲಾಸ್ ಕೊಡ್ಲಾ? ಅಮ್ಮ ತಾಯಿ, ಬೇಡಪ್ಪ. ಯಾಕದ್ಕೆ ಹೀಗೆ ಹೇಳ್ತಿದ್ದೀರಾ? ಎಷ್ಟು ಚೆನ್ನಾಗಿದೆ ಗೊತ್ತಾ ಕಾಫಿ. ಸರಿ ಬಿಡಿ, ನಾನು ಪಟ್ಟು ಅಂಕಲ್ಗೆ ಕೊಡ್ತೀನಿ. ಡಾಕ್ಟ್ರೇ, ಕಾಫಿ ರೆಡಿ. ಥ್ಯಾಂಕ್ ಯು. ಮಾಯಾ, ಕಾಫಿ ಸ್ಮೆಲ್ ಇಷ್ಟೊಂದು ಘಮ ಘಮ ಅಂತ ಇದೆ. ಇನ್ ಕಾಫಿ ಕುಡಿದ್ಬಿಟ್ರೆ ಸ್ವರ್ಗ. ಡಾಕ್ಟರ್, ಕಾಫಿ ಹೇಗಿದೆ? ಮತ್ತೆ ಕಾಫಿನ ಯಾರು ಮಾಡಿದ್ದು? ಈ ಬ್ಯೂಟಿಫುಲ್ ಮಾಯಾ ಮಾಡಿದಳೆ ಅಂದ್ಮೇಲೆ ಕಾಫಿನೂ ಬ್ಯೂಟಿಫುಲ್ ಆಗೇ ಇರುತ್ತೆ. ಅದಕ್ಕೆ ನಿಮಗೆ ಕಾಫಿ? ರೀ, ಕಾಫಿ ಹೇಗಿದೆ? ಕುಡೀರಿ ಕುಡೀರಿ. ಮತ್ ಯಾಕೆ ಕಣ್ಣೀರ್ ಹಾಕ್ತಾ ಇದ್ದೀರಾ? ಓ, ಆನಂದ ಬಾಷ್ಪನಾ? ಕುಡೀರಿ ಕುಡೀರಿ. ಅದಕ್ಕೆ ನೀವು ಕಾಫಿ ಕುಡೀರಿ ಅಂತ ಹೇಳ್ತಿದ್ದಾರೆ. ಒಂದ್ ಕಪ್ ತಂದು ಕೊಡ್ಲಾ? ಒಂದೇ ದಿನಕ್ಕೆ ಇಷ್ಟು ಸೂಪರ್ ಆಗಿ ಕಾಫಿ ಮಾಡೋದು ಕಲ್ತ್ಕೊಂಡ್ಬಿಟ್ಟಿಯಲ್ಲ. ಶಬಾಷ್ ಮಾಯಾ. ಮಾಯಕ್ಕ, ಏನು, ನಿನ್ಗೂ ಕಾಫಿ ಬೇಕಾ? ಬೇಡ ಬೇಡ, ಇನ್ನು 10 ನಿಮಿಷದಲ್ಲಿ ಮುತ್ತು ಮಾವ ತಿಂಡಿಗೆ ಬರ್ತಾರೆ. ನೀವು ಹೂ ಅಂದ್ರೆ ತಿಂಡಿ ರೆಡಿ ಮಾಡ್ಬಿಡ್ತೀನಿ. ಯಾಕೆ? ಆಮೇಲೆ ನೀನ್ ತಿಂಡಿ ರೆಡಿ ಮಾಡಿದ್ದು ಅಂತ ಕ್ರೆಡಿಟ್ ತಗೊಳಕ? ಅದೇನು ಬೇಕಾಗಿಲ್ಲ. ಆಮೇಲೆ ನನ್ನನ್ನೆಲ್ಲರೂ ಕೆಟ್ಟೊಳಗೆ ಮಾಡ್ಬಿಡ್ತಾರೆ. ನೋ, ನಾನೇ ತಿಂಡಿ ರೆಡಿ ಮಾಡ್ತೀನಿ. ಮತ್ತೆ ಯಾಕೆ ಹೇಳ್ತಿದ್ದೀರಾ? ಜಿಲೇಬಿ, ಇದು ಕಾಫಿ ಅಲ್ಲ, ಕಲ್ಗಚ್ಚು. ಜಿಲೇಬಿ, ಮಾಯಾ ಈಗ ತಿಂಡಿ ಮಾಡ್ತೀನಿ ಅಂತ ಹೋಗಿದ್ದಾಳೆ. ನನಗೆ ಅವಳು ಮಾಡೋ ತಿಂಡಿನೂ ಬೇಡ, ಅವಳು ಸವಾಸನೂ ಬೇಡ. ಏನಾದ್ರೂ ತಿಂಡಿ ತಿಂದ್ಬಿಟ್ರೆ ಮಾವ, ಟಿಫಿನ್ ರೆಡಿ. ಏನ್ ಮಾಡಿದ್ಯಾ ಮಾಯಾ? ಬಿಸಿಬೇಳೆ ಬಾತ್, ಬೇಗ ಬನ್ನಿ. ಕೂತ್ಕೊಳ್ಳಿ ಮಾವ. ಡಾಕ್ಟ್ರೇ,
ಬಿಸಿಬೇಳೆ ಬಾತ್ ಮಾಡಿದ್ದೀನಿ, ಮೊದಲು ನೀವು ತಿನ್ನಿ, ಆಮೇಲೆ ಮುತ್ತು ಮಾವಂಗೆ ಬಡಿಸ್ತೀನಿ. ಎಕ್ಸ್ಪೆರಿಮೆಂಟ್ಗೆ ಅಂತ ಲ್ಯಾಬಲ್ಲಿ ಟ್ರೈಲಿ ನಾನೇನಾ? ಮಾಯಾ, ನೀನು ಪ್ಲೇಟಲ್ಲಿ ಹಾಕಿಟ್ಟಿರೋ, ನಾನು ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ಡಾಕ್ಟ್ರೇ ಡಾಕ್ಟ್ರೇ, ಏನ್ ಮಾಯಾ, ನೀನ್ ಟಿಫನ್ ಅಂತಿದ್ದಾಗೆ ಬಾಬಾ ಹುಸೇನ್ ಬೋಲ್ಟ್ ತರ ಓಡ್ತಿದ್ದಾರೆ. ಅವ್ರ ಈ ರೀತಿ ಎಸ್ಕೇಪ್ ಆಗಿರೋದನ್ನ ನೋಡಿಲ್ಲ. ಅವ್ರಿಗೆ ಹೊಟ್ಟೆ ತುಂಬಿರ್ಬೇಕು ಅನ್ಸುತ್ತೆ. ನೀವ್ ತಿನ್ನಿ ಮಾವ. ಅಣ್ಣ, ನೀವ್ ಯಾವತ್ತಾದ್ರೂ ಫಿಲ್ಟರ್ ಕಾಫಿ ಕುಡ್ದಿದ್ದೀರಾ? ಫಿಲ್ಟರ್ ಕಾಫಿನ? ಹ್ಞೂ ಅಣ್ಣ, ಮಾಯಾ ಬೆಳಿಗ್ಗೆ ಕಾಫಿ ಮಾಡಿದ್ರು, ಸೂಪರ್ ಆಗಿತ್ತು ಗೊತ್ತಾ? ಏನ್ ಐಶು ಇಷ್ಟೊಂದು ಹೊಗಳ್ತಿದ್ಯಾ? ಮೊದಲು ಮಾವ ಟಿಫನ್ ಮಾಡ್ಲಿ, ಆಮೇಲೆ ಕಾಫಿ ಕೊಡ್ತೀನಿ. ತುಂಬಾ ಚೆನ್ನಾಗಿ ಮಾಡಿದ್ಯಾ ಮಾಯಾ. ಒಂದೇ ದಿನದಲ್ಲಿ ಇಷ್ಟೆಲ್ಲ ಕಲ್ತಿದ್ಯಾ. ಗುಡ್ ಮಾಯಾ. ಅಣ್ಣ, ಬೆಳ್ಳಿ ಬಿಸಿಬೇಳೆ ಬಾತ್ ಮಾಡಿರೋದು. ನೀವ್ ನೋಡಿದ್ರೆ ಮಾಯನ್ ಹೊಗಳ್ತಿದ್ದೀರಲ್ಲ. ಮಾಯಾ ಮಾಡಿರೋ ಟಿಫನ್ನು ನನ್ನ ಹತ್ರ ಇದೆ. ಇದು ಮಾಯಾ ಮಾಡಿರೋ ಟಿಫನ್. ನಾನು ಇಲ್ಲದೆ ಇರಬೇಕಾದ್ರೆ ಬಿಸಿಬೇಳೆ ಬಾತಿಗೆ ಬೇಕಾಗಿರೋ ಚಕ್ಕೆ, ಲವಂಗ, ಕಾಯಿ ತುರಿ ಈ ಎಲ್ಲ ಒಗ್ಗರಣೆನೂ ಬೆಳ್ಳಿನೇ ಹಾಕಿದ್ದು ಮಾವ. ಓ, ಖಾರ ಆಡ್ ಸಾಕು ಅಂತ ಹೇಳಿದ್ ನೀನಾ? ಇಲ್ಲ ಮಾವ, ನನ್ನ ಫ್ರೆಂಡ್ ಭಾವನ ಬೆಳಗ್ಗೆಯಿಂದ ಬೆಳ್ಳಿಗೆ ರಿಕ್ವೆಸ್ಟ್ ಮಾಡಿ ಹಾಕ್ಸಿದ್ದಾಳೆ. ಈ ವಿಷಯ ನನಗೂ ಈಗಲೇ ಗೊತ್ತಾಗಿದ್ದು. ಆದರೂ ಬಿಸಿಬೇಳೆ ಬಾತ್ನ ತುಂಬ ಕಷ್ಟಪಟ್ಟು ಮಾಡಿದ್ದೀನಿ ಮಾವ. ಬೆಳಗಿಂದ ಎಷ್ಟು ಕಷ್ಟಪಡ್ತಿದ್ದೆ ಅಂತ ನಾನು ನೋಡ್ತಾನೆ ಇದ್ದೀನಿ ಮಾಯಾ. ಒಂದು ಕೆಲಸ ಮಾಡು, ಮಧ್ಯಾಹ್ನದ ಊಟನ ಬೆಳ್ಳಿಗೆ ಮಾಡಕ್ಕೆ ಹೇಳು. ನೀನು ಆರಾಮಾಗಿ ರೆಸ್ಟ್ ಮಾಡು. ಇಲ್ಲ ಮಾವ, ನಾನು ತೀರ್ಮಾನ ಮಾಡಾಗಿದೆ. ಏನೇ ಆದರೂ ಅಡುಗೆ ನಾನೇ ಮಾಡಬೇಕು. ಒಂದು ಕೆಲಸ ಮಾಡ್ತೀವಿ ಮಾವ, ನಾನು ಬೆಳ್ಳಿ ಇಬ್ರು ಅಡುಗೆ ಮಾಡ್ತೀವಿ, ನೀವು ಟೇಸ್ಟ್ ಮಾಡಿ ನೋಡಿ. ಆಮೇಲೆ ನಿಮಗೆ ಗೊತ್ತಾಗತ್ತೆ ಯಾವ್ದು ಚೆನ್ನಾಗಿದೆ ಅಂತ. ಇದರಲ್ಲೂ ಚಾಲೆಂಜಾ? ಸರಿ, ಅದು ನೋಡ್ಬಿಡೋಣ. ಬೆಳ್ಳಿ ವರ್ಸಸ್ ಮಾಯಾ. ಮಾಯಾ, ನೀನ್ ಏನೇ ಮಾಡಿದ್ರು ಗೆಲ್ಲೋದು ಬೆಳ್ಳಿನೇ. ಮಾಯಾ, ಮಾವ, ಅಡುಗೆ ಎಲ್ಲ ರೆಡಿ ಇದೆಯಾ? ರೆಡಿ ಇದೆ ಮಾವ, ನೀವು ಹೋಗಿ ಫ್ರೆಶ್ ಅಪ್ ಆಗಿ ಬಂದ್ಬಿಡಿ. ಸರಿ. ಮಾಯಾ, ಎಲ್ಲ ರೆಡಿನಾ? ಹಾ ಮಾವ, ಕೂತ್ಕೊಳ್ಳಿ. ಬೆಳ್ಳಿ, ನೀನು ಅಡುಗೆ ರೆಡಿ ಮಾಡ್ತೀಯ ಅಲ್ವಾ? ಹಾ ಮಾವ, ಮಾಡಿದ್ದೀನಿ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಮಾವ, ಒಂದ್ ನಿಮಿಷ ಬಂದೆ. ಈ ಜಗವಿದೆ ನವರಸಗಳ ಉಣಬಡಿಸಲು. ಏನ್ ಮಾಯಾ, ಇಷ್ಟೊಂದು ವೆರೈಟಿ ಮಾಡಿದ್ಯಾ? ಇದೆ
ಅದು ಬರೀ 2-3 ಗಂಟೆಲಿ ಹೇಗ್ ಮಾಡಿದೆ ಇದೆಲ್ಲ? ಮ್ಯಾಜಿಕ್ ಮಾವ. ಈ ಮಾಯನ್ ಕೈಗೆ ಒಂದು ಮ್ಯಾಜಿಕ್ ಸ್ಟಿಕ್ ಸಿಕ್ಕಿದೆ. ನಾನು ಏನೇ ಅನ್ಕೊಂಡ್ರು ಅದು ಟಕ್ ಟಕ್ ಅಂತ ರೆಡಿ ಆಗ್ಬಿಡುತ್ತೆ. ನಿಮ್ಗೆ ಗೊತ್ತಲ್ವಾ ಮಾವ, ನಾನು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಅಂತ. ಗೊತ್ತು ಬಿಡು. ಮಾವ, ನೀವು ಅದನ್ನೆಲ್ಲ ಆಮೇಲೆ ಯೋಚನೆ ಮಾಡಿ. ಮೊದಲು ನಾನು ಮಾಡಿರೋ ಅಡುಗೆನ ಟೇಸ್ಟ್ ಮಾಡಿ. ಬೆಂಡಿ, ನೀನ್ ಯಾಕೆ ಬೇರೆ ಏನೇ ತಂದು ಹಾಕ್ತಿದ್ಯಾ? ಶರ್ಮಿಳಾ, ಅವಳು ಅಡುಗೆ ಮಾಡಿದಾಳೆ. ನಾನು ತಿಂದು ರುಚಿ ಹೇಗಿದೆ ಅಂತ ಹೇಳ್ಬೇಕಲ್ವಾ? ಬೆಳ್ಳಿ, ಏನ್ ಬರೀ ಎಲೆ ಆಗ್ತಿದ್ಯಾ? ನೀನ್ ಮಾಡಿರೋ ಅಡುಗೆ ಇಲ್ಲಿ ಒಂದ್ ನಿಮಿಷ ಇರಿಯಪ್ಪ ತಂದೆ. ನೋಡಿ, ನಮ್ಮ ಹಳ್ಳಿ ಪರಂಪರೆ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಇದೇ ರೀತಿ ಮಡಿಕೆಲಿ ಅಡುಗೆ ಮಾಡ್ತಿದ್ರು. ಆ ಟೈಮಲ್ಲಿ ಬಿಟ್ರೆ ನಾನು ಈಗಲೇ ನೋಡ್ತಿರೋದು. ಬೆಳ್ಳಿ, ಘಮ ಘಮ ಅಂತಿರೋದಕ್ಕೂ ಅದಕ್ಕೂ ಬಾಯಲ್ಲಿ ನೀರು ಬರ್ತಿದೆ. ಮೊದಲು ಮಾವಿನ ಕೈ ರುಚಿ ನೋಡಿ ಆಮೇಲೆ ಅಡುಗೆ ತಿಂತೀನಿ.